ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾರೋ ಬರ್ತಾರೆ ಅನ್ಕೊಂಡಿದ್ದೆ, ನೋಡ್ರೆ ನೀವೇ ಬಂದ್ಬಿಟ್ಟಿದ್ದೀರಾ. ಅಶೋಕ್ ಸರ್ ನಿಮ್ಗೆ ಇದನ್ನ ಕೊಡಕ್ ಹೇಳಿದ್ರು. ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಅಶೋಕ ಬೇಕು ಅಂತಾನೆ ಸೀತಾ ಅವ್ರನ್ನ ಕಳ್ಸಿದ್ನ. ಸರಿಯಾದ ಗಳಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಆ ಗಳಿಗೆ ಯಾವತ್ತೂ ಬರಲ್ಲ. ಸರಿಯಾದ ಸಂದರ್ಭ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಮಾತಾಡು. ಟಾಕ್ ಯು ಹಾರ್ಟ್ ಔಟ್. ಯಾ ಏನಾಯ್ತು? ನಥಿಂಗ್ ನಥಿಂಗ್. हैप्पी वैलेंटाइंस डे सर. हैप्पी वैलेंटाइंस डे मैम. दिस इज लव मॉकटेल. ये कॉम्प्लीमेंट्री ड्रिंक सिर्फ आपके लिए सर. प्लीज हैव इट. ಥ್ಯಾಂಕ್ಸ್. ಮಾತಾಡು ಮಗ, ಮಿಸ್ ಮಾಡಬೇಡ. ಈ ಅಶೋಕ ಮಾತಾಡು ಅಂತ ಇದ್ದಾನೆ. ಏನ್ ಮಾತಾಡೋದು? ಈ ವೇಟ ಬೇರೆ ನನ್ನ ಮತ್ತೆ ಸೀತಾವ್ರನ್ನ ಲವರ್ಸ್ ಅನ್ಕೋಬಿಟ್ಟಿದ್ದಾನೆ. ನಿಮಗೆ ಮೀಟಿಂಗ್ ಇದೆ ಅನ್ಸತ್ತೆ, ನಾನು ಹೊರಡ್ತೀನಿ. ಶೋ ಯಾವ ಮೀಟಿಂಗು ಇಲ್ಲ ಮರ. ಅಶೋಕ್ ನಿಮ್ಮನ್ನ ನನ್ನನ್ನ ಚೆನ್ನಾಗಿ ಏಮಾರಿಸಿದಾನೆ. ಅವ್ನು ಹೇಳಿರೋ ಫಾರಿನ್ ಡೆಲಿಗೇಟ್ ನನ್ನ ಎದುರುಗಡೆನೆ ಕೂತಿದ್ದಾರೆ ಅಂತ ನನ್ಗೀಗ ಅರ್ಥ ಆಯ್ತು. ಓ, ನೀವು ಫೋನ್ ಜೇಬಿಂದ ತೆಗೆದು ಕೈಯಲ್ಲಿ ಬೇರೆ ಇಟ್ಕೋತೀರಾ? ಮೆಸೇಜಸ್ ಬೇರೆ ಬರ್ತಿದೆ. ಹಾಗಿದ್ರೆ ಫೋನ್ ವರ್ಕಿಂಗ್ ಕಂಡೀಷನ್ ಇದೆ ಅಂತ ಆಯ್ತು. ರಿಪ್ಲೈ ಮಾಡೋ ಒಳ್ಳೆ ಅಭ್ಯಾಸ ಕೂಡ ಇದೆ. ಪಾಪ ಇಷ್ಟೊಂದೆಲ್ಲ ಫ್ರೀ ಮಾಡ್ಕೊಂಡು ಯಾರಿಗೋ ರಿಪ್ಲೈ ಬೇರೆ ಮಾಡ್ತಿದ್ದೀರಾ? ಅದು ಏನು ಹೇಳ್ಬಿಡಿ ನೀವು. ಎಲ್ರು ಹೇಳ್ತಾರೆ ಫೋನ್ ಕೈಯಲ್ಲಿದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ರಾಗತ್ತೆ ಅಂತ. ಅವ್ರು ನಿಮ್ ವಿಷಯದಲ್ಲಿ ಅದು ದೊಡ್ಡ ಸುಳ್ಳು. ಅಲ್ಲ, ಸಾರಿ, ಅದು ಕಾಲ್ ಮಾಡಕ್ಕಂತೂ ಆಗಿಲ್ಲ, ವಾಪಸ್ ರಿಪ್ಲೈ ಮಾಡಕ್ಕಾಗಿಲ್ಲ ಅಂತನಾ ಈ ಸಾರಿ? ಅಲ್ಲ, ಅರ್ಜೆಂಟಾಗಿ ರಾಮ್ಗೊಂದು ಮೆಸೇಜ್ ಮಾಡಬೇಕು, ಮಾಡ್ಬಿಡ್ತೀನಿ. ಯಾಕೆ ನೀವೇನೋ ಹೇಳ್ತಾ ಇಲ್ಲ? ನಥಿಂಗ್, ಎವ್ರಿಥಿಂಗ್ ಇಸ್ ಫೈನ್. ಸೀತಾ, ಹ್ಯಾವ್ ಇಟ್. ಇಟ್ಸ್ ಜಸ್ಟ್ ಅ ಮಾಕ್ಟೈಲ್. ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ಸ್ ಏನೂ ಇರಲ್ಲ. ಇಲ್ಲ ಬೇಡ, ನಿಮಗೆ ಫೈಲ್ ಕೊಟ್ಟಾಯ್ತಲ್ಲ, ನಾನು ಹೊರಡ್ತೀನಿ. ಇಲ್ಲಿ ನನಗೆ ಇನ್ನೇನೂ ಕೆಲಸ ಇಲ್ಲ. ಅದು ಆ್ಯಕ್ಚುಲಿ ನೀವೇ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯು ಟ್ರಸ್ಟ್ ಮೀ ರೈಟ್? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಐ ಟ್ರಸ್ಟ್ ಯು ರಾಮ್. ಥ್ಯಾಂಕ್ಸ್. ಸೀತಾ, ಎನಿವೇ ಬಂದಿದ್ದೀರಾ, ಸರ್ ವಿ ಆರ್ಡರ್ ಫಾರ್ ಲಂಚ್. ಇಬ್ರು ಒಟ್ಟಿಗೆ ಊಟ ಮಾಡ್ಬೋದಲ್ವಾ? ಗೊತ್ತಾಯ್ತು ಬಿಡಿ. ನಿಮ್ಮ ಆನ್ಸರ್ ಏನು ಅಂತ ನಂಗೆ ಗೊತ್ತು. ಅಶೋಕ್ ಸರ್ ನಿಮ್ಮನ್ನ ಫೈಲ್ ಕೊಡೋಕೆ ಕಳಿಸಿದ್ರು. ನಾನು ಇಲ್ಲಿಗೆ ಬಂದೆ, ನನ್ನ ಕೆಲಸ ಮುಗೀತು. ಅದಕ್ಕೂ ಮೇಲೆ ನಾನು ಇಲ್ಲಿದ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ನಾನು ಬಾಸು, ನೀವು ಎಂಪ್ಲಾಯ್. ಇದೇ ತಾನೇ ನೀವು ಹೇಳೋದು? ಆ್ಯಕ್ಚುಲಿ ನಾನು ಮನೆಯಿಂದ ಲಂಚ್ ತಂದಿದ್ದೀನಿ. ನನಗೆ ಮಾತ್ರ ಅಲ್ಲ, ಸಿಹಿ ನಿಮಗೋಸ್ಕರ ಡಬ್ಬ ಕಳಿಸಿದಾಳೆ. ಅದನ್ನು ಇಲ್ಲಿ ತಿನ್ಬೋದಾ ಅಂತ ಕೇಳೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಇಷ್ಟೆಲ್ಲ ಮಾತಾಡಿದ್ರಿ. Really? We are going to have the best lunch together. Could you please? ಇಲ್ಲಿ ಹೊರಗಡೆ ಊಟ ಅಲೋ ಮಾಡ್ತಾರಾ? Of course, ಯಾಕಿಲ್ಲ? Excuse me. Can you please heat this up for us? Sure. Thank you. ಸೀತಾ, ಆಕ್ಚುಲಿ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ಬೇಕು. ಏನದು? ಅವತ್ತು ಬ್ಲೂ ಹೋಟೆಲ್ನಲ್ಲಿ ನನ್ನ ಫ್ಯಾಮಿಲಿ ಜೊತೆ ನಾನು ಲಂಚಿಗೆ ಬಂದಿದ್ದೆ. ನೀವು ಕಳ್ಸಿಕೊಟ್ಟಿರೋ ಲಂಚ್ ಬಾಕ್ಸ್ನೇ ತೊಗೊಂಡೋಗಿದ್ದೆ.
ಹೋಟೆಲ್ ಸ್ಟಾಫ್ನವರು ಊಟ ಬಿಸಿ ಮಾಡಿಕೊಟ್ರು. ಆಶ್ಚರ್ಯ ಏನಂದ್ರೆ ನೀವು ಅವತ್ತು ಅದೇ ಹೋಟೆಲ್ಗೆ ಬಂದಿದ್ರಿ. ಯಾ, ಆದ್ರೆ ಆ ಲಾಯರ್ ಜೊತೆ ಬಂದಿದ್ವಿ. ಆಕ್ಚುಲಿ ಐ ವಾಸ್ ಹೈಡಿಂಗ್ ಫ್ರಮ್ ಯು ಅಂಡ್ ಐ ವಾಸ್ ಸ್ಟಿಲ್ ಆಕ್ಟಿಂಗ್ ಲೈಕ್ ಅ ನಾರ್ಮಲ್ ಎಂಪ್ಲಾಯ್. ಎಲ್ಲಿ ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೋ, ಎಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನೋ, ನಿಮಗೆ ನನ್ನ ಬಾಸ್ ಅಂತ ಗೊತ್ತಾದ್ರೆ ದೂರ ಮಾಡ್ಬಿಡ್ತೀರೋ ಅಂತ ಹೆದರ್ಕೋಬಿಟ್ಟಿದೆ. ನನ್ನ ಫ್ರೆಂಡ್ಶಿಪ್ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆರಾಮ್? ಯಾ ಸೀತಾ, ಯು ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಅ ಸ್ಪೆಷಲ್ ಪರ್ಸನ್ ಫಾರ್ ಮೀ ಇನ್ ಮೈ ಲೈಫ್. ನಿಜ ಹೇಳಬೇಕು ಅಂದ್ರೆ ಹೊಸ ಪ್ರಪಂಚನೇ ತೋರಿಸ್ಕೊಟ್ಟಿದ್ದೀರಾ. ಆ ಪ್ಯೂರ್ ಫ್ರೆಂಡ್ಶಿಪ್ ಕೊಟ್ಟಿದ್ದೀರಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಹಿ ಅನ್ನೋ ಹ್ಯಾಪಿನೆಸ್ನ ಕೊಟ್ಟಿದ್ದೀರಾ. ಐ ಡೋಂಟ್ ನೋ ಹೌ ಮಚ್ ಟು ಥ್ಯಾಂಕ್ ಯು ಫಾರ್ ಆಲ್ ದಿಸ್. ಬಾಸ್ ಬಾಸ್ ಅಂತ ನೀವು ನನ್ನನ್ನು ದೂರ ಇಡುವಾಗಲ್ಲ ತುಂಬಾನೇ ಹರ್ಟ್ ಆಗ್ತಿದೆ. ಬಟ್ ಅದು ಸತ್ಯನೇ ಅಲ್ವಾ? ನೀವು ಬಾಸ್, ನಾನು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಎಂಪ್ಲಾಯ್. ಫಾರ್ ದ್ಯಾಟ್ ಮೂಮೆಂಟ್ ಇನಫ್ ಇಸ್ ಇನಫ್. ಎಲ್ಲ ಮರೆತು ಜಸ್ಟ್ ಬಿ ಯೋರ್ ಸೆಲ್ಫ್, ಲೆಟ್ ಮಿ ಬಿ ಮೈ ಸೆಲ್ಫ್ ಅಂತ ಅನ್ನಿಸ್ತು. ಹೇಗಿದೆ ನಿಮ್ ಗಾಯ? ಇದನ್ನೆಲ್ಲ ಮಾಡ್ದವ್ರು ಯಾರು ಅಂತ ಗೊತ್ತಾಯ್ತಾ? ಯಾ, ಓಕೆ, ಯಾರೋ ಹುಡುಗಾಟಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಿಮ್ಗೆ ಯಾರು ತೊಂದರೆ ಮಾಡಿಲ್ಲ ಅಲ್ಲ? ಎನಿವೇಸ್, ಲೆಟ್ಸ್ ಫರ್ಗೆಟ್ ಇಟ್. ಅದು ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಬಟ್ 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 ಏನ್ ಬಟ್ಟು? ನಾನೇನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೇಕಾ ನಿಮ್ಗೆ? ಅಲ್ಲ ಅಲ್ಲ, ನನಗೆ ಅರ್ಥ ಆಯ್ತು ಅನ್ನೋದು ನಿಮ್ಗೆ ಹೇಗೆ ಹೇಳಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಶೂ, ಕರ್ಮ 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 ಕರ್ಮ, ವಿಚಿತ್ರ ಸಮಸ್ಯೆ ನಿಮ್ದು. ಪುಣ್ಯ ಇಷ್ಟಾದ್ರೂ ಹೇಳಿದ್ರಲ್ಲ. ನನಗೆ ಅರ್ಥ ಆಯ್ತು ಬಿಡಿ. ನಿಮ್ಗೆ ಯಾವ ವಿಷಯನೂ ಹೇಳ್ಕೊಳಕ್ಕಾಗಲ್ಲ, ಆದ್ರೆ ನನ್ನ ಬಾಯಲ್ಲಿ ಯಾವ ವಿಷಯನೂ ಉಳಿಯೋದೇ ಇಲ್ಲ. ವಿಚಿತ್ರ ಜೋಡಿ ನಮ್ದು. ಲೈಫ್ ಅಲ್ಲಿ ಒಬ್ರ ಹತ್ರನಾದ್ರೂ ನಿಮ್ ಎಲ್ಲ ವಿಷಯಗಳನ್ನೂ ನೀವು ಹೇಳ್ಕೋಬೇಕು ಸರ್. ಅದು ಈ ಮ್ಯಾಟ್ರ್ ಇದೆಯಲ್ಲ, ಇದನ್ನೆಲ್ಲ ಸಿಂಪಲ್ ಆಗಿ ಮುಗಿಸ್ಬಾರ್ದು. ಮುಗ್ಸಕ್ಕೆ ನಾನು ಬಿಡೋದು ಇಲ್ಲ. ಇದು ನನ್ನ ಲೈಫಿನ ಎಂತ ಇಂಪಾರ್ಟೆಂಟ್ ಸ್ಟೇಜು. ಇದನ್ನ ಸದ್ದಿಲ್ದೆ ಹಾಗೆ ಮುಗ್ಸಕ್ ಬಿಟ್ಬಿಡ್ತೀನಾ? ಇಲ್ಲ, ನಂಗೆ ಏನೇ ಇದ್ರು ಜೋರಾಗಿರ್ಬೇಕು. ಜೋರಾಗಿರ್ಬೇಕಾ? ಏನ್ ಜೋರಾಗಿರ್ಬೇಕು? ಅಂದ್ರೆ ನಿಮ್ ಮನ್ಸಲ್ಲಿರೋದನ್ನ ಜೋರಾಗಿ ಹೇಳ್ಕೊಳ್ಳಿ ಸರ್. ಪ್ರಿಯಾ, ದಿಸ್ ಇಸ್ ಆಫೀಸ್. ಸೊ ವಾಟ್? ಓಕೆ, ಆಫೀಸ್ ಅವರ್ಸ್ ಆದ್ಮೇಲೆ ಏನ್ ಕೆಲಸ ನಿಮ್ದು? ಅದು ಓಕೆ, ಇದ್ರೆ ಎಲ್ಲಾನು ಕ್ಯಾನ್ಸಲ್ ಮಾಡಿ. ನಿಮ್ಗೀಗ ಮೀಟಿಂಗ್ ಇದೆ ಅಂತ ಗೊತ್ತು. ನಾನು ಆಮೇಲೆ ಸಿಗ್ತೀನಿ, ನೀವು ಸಿಗ್ಬೇಕು. ನಂಗೆ ಆಮೇಲೆ ಹೇಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ನಾಚಿಕೆ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ರೀಸನ್ ಕೊಟ್ಟು ತಪ್ಪಿಸ್ಕೊಂಡ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.